ಮಾನವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಾಗಲವಾಡ ಗ್ರಾಮದ ಚಂದ್ರಿಕಾ ಎಂಬ ಗರ್ಭಿಣಿ ಚಿಕಿತ್ಸೆಗಾಗಿ ದಾಖಲಾಗಿದ್ರು. 3 ಕೆಜಿ ತೂಕದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದ ಚಂದ್ರಿಕಾ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೆ ವಾಂತಿ ಹಾಗೂ ತಲೆಸುತ್ತು ಪ್ರಾರಂಭವಾಯಿತು. ಪುನಃ ಆಸ್ಪತ್ರೆಗೆ ಹೋದರೆ ರಾಯಚೂರು ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಅಲ್ಲಿ ದೇಹದ ಕಿಡ್ನಿ, ಲಿವರ್, ಹಾರ್ಟ್, ಬ್ರೈನ್ ಇನ್ಫೆಕ್ಷನ್ ಆಗಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಸಾವನ್ನಪ್ಪಿದ್ದಾಳೆ. ನರ್ಸ್ ಮಾಡಿದ ಎಡವೆಟ್ಟಿನಿಂದ ಪ್ರಾಣ ಹೋಗಿದೆ ಅಂತ ಬಾಣಂತಿ ಮನೆಯವರು ಆರೋಪ ಮಾಡ್ತಿದ್ದಾರೆ. ಹೆರಿಗೆಯ ನಂತರ ಖಾಸಗಿ ಅಂಗದಲ್ಲಿ ಕಾಟನ್ ಇಟ್ಟ ದಾಯಮ್ಮ ನಮಗೇನು ಗೊತ್ತಿಲ್ಲ, ನಾವೇನೂ ಮಾಡಿಲ್ಲ ಎಂದು ಮಾನವಿ ಎಂಸಿಎಚ್ ಸಿಬ್ಬಂದಿ ತಾಲೂಕು ಅಧಿಕಾರಿಗಳ ಸುಪ್ಪತ್ತಿಗೆಯಲ್ಲಿ ಕರ್ತವ್ಯ ಲೋಪ ಎಸೆಗಳಾಗಿರುವ ಶಂಕೆಯ ಆರೋಪ ಸದ್ಯ ಕೇಳಿ ಬಂದಿದೆ. ಅದರಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಕಾಟನ್ ಬಟ್ಟೆ ಇಟ್ಟು ಹತ್ತಳ್ಳಿ ಇಟ್ಟು ಹಂಗೆ ಹೊಲಿಗೆ ಹಾಕಿದ್ದಾರೆ. ಹಂಗಾಗಿ ಅವರು ಇನ್ಫೆಕ್ಷನ್ ಆಗಿ ಈ ಥರ ಆಗಿದೆ ಸರ್. ನೆಕ್ಸ್ಟ್ ಟೈಮ್ ಹೋದಾಗ ಸರ್ ಹಂಗೆ ಸೀದಾ ಸೀರಿಯಸ್ ಆಗಿದ್ದೆ ರಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಬರ್ಕೊಟ್ಟಿದ್ದಾರೆ. ಬಟ್ ಅವ್ರು ಯಾರು ಚೆಕ್ ಮಾಡಿಲ್ಲ ಸರ್. ಡೆಲಿವರಿಗೆ ಅಂತ ಕರ್ಕೊಂಡು ಹೋಗಿದ್ದು. ಡೆಲಿವರಿಗೆ ಕರ್ಕೊಂಡು ಹೋದ್ರೆ ಎಲ್ಲಿ ಕರ್ಕೊಂಡು ಹೋಗಿದ್ರು? ಡೆಲಿವರಿ ಕರ್ಕೊಂಡು ಹೋಗಿದ್ರು ತಾಯಿ ಮಕ್ಕಳ ಆಸ್ಪತ್ರೆಗೆ. ಒಂದು ದಿವಸ ಇಟ್ಕೊಂಡು ತಿರುಗಿ ಮುಂಜಾನೆ ನಾರ್ಮಲ್ ಬಾಣಿತನ ಮಾಡ್ಕೊಂಡು ಶನಿವಾರ 2 ಗಂಟೆಗೆ ನಾರ್ಮಲ್ ಬಾಣಿತನ ಹಾಕಿ ಹೊಲಿಗೆ ಹಾಕೋದ್ರಾಗ ಒಳಗೆ ಹಳ್ಳೆ ಇಟ್ಟು ಹೊಲಿಗೆ ಹಾಕಿ ಏನ್ರಿ ಒಟ್ಟು ಬೆಡ್ ಹೊರಗೆ ಬರ್ದಂಗೆ ಬಂದ್ ಮಾಡಿಬಿಟ್ರಿ. ಅದು ಮೂಲ ಕಾರಣ ಅವರೇ, ಮಾನವಿ ತಾಯಿ ಮಕ್ಕಳ ಆಸ್ಪತ್ರೆ ಅವರೇ ನಮಗೆ ಕಾರಣ. ಶನಿವಾರ ಮತ್ತೆ 8 ದಿನ ಕರ್ಕೊಂಡು ಹೋದ್ರೆ ಇಟ್ಟತ್ನಾಗ ಈ ಹೆಣ್ಮಗಳಿಗೆ ಇನ್ಸ್ಪೆಕ್ಷನ್ ಆಗ್ಯದ, ಏನನ್ನಾದ್ರೆ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳ್ಯಾರ ಅವ್ರು. ಏನನ್ನಾದ್ರೆ ನಾವು ಜವಾಬ್ದಾರಿ ಅಲ್ಲ, ಬದುಕ್ತಾಳೋ ಸಾಯ್ತಾಳೋ ಗೊತ್ತಿಲ್ಲ ನಮಗೆ, ಏನಾದ್ರೆ ನಮ್ಮ ಜವಾಬ್ದಾರಿ ಅಲ್ಲ. ಇದು ಇಷ್ಟು ಗಲೀಜಾಗೈತೆ, ಇದು ಹೆಂಗೆ ಮಾಡ್ಬೇಕು ಅಂತ ಹೇಳಿದ್ರು. ಹೇಳಿದ ಮೇಲೆ 8 ದಿನದ ಶನಿವಾರ 8 ದಿವಸ ಆಯ್ತು ರೀ. 8 ದಿನದಾಗ ಹೋದ್ವಿ. ಅವತ್ತೆಲ್ಲ ತೆಗ್ದ್ರಿ. ಅದನ್ನ ಏನ್ ತೆಗೆದ್ರು? ಅದು ಬಟ್ಟೆ, ಕಾಟನ್ ಬಟ್ಟೆ ಎಲ್ಲಿ ಇಟ್ಟಿದ್ರು? ಒಳಗಡೆ ಕಾಲ್ ಮಾಡಿ ಶರೀರನೇ ಕಿಟ್ಬಿಟ್ರಿ. ಕೂಸು ಬರೋ ಜಾಗದಾಗ ಅದನ್ನೆಲ್ಲ ತೆಗದ್ರಿ. ತೆಗದ ಮೇಲೆ ಮತ್ತಿದು ಹಿಂಗಾಗೈತೆ ಹೆಂಗ ಅಂತಂದು ಸ್ಕ್ಯಾನಿಂಗ್ ಮಾಡಿದ್ರೆ ಅದು ಏನಾಗೈತ್ರಿ, ಒಟ್ಟ ಬೇದಿ ಬರೋದೊಂದು, ಇದು ಗರ್ಭ ಚೀಲದ ಕಾಲ್ ಮಾಡಿದೊಂದು 2 ಕಟ್ ಮಾಡಿ 2 ಟಾಚ್ ಹಾಕಿಬಿಟ್ಟಾರ. ಈ ಕಡೆ ಅದು ಹೋಗಕ್ಕಿಲ್ಲ, ಈ ಕಡೆ ಇದು ಹೋಗಕ್ಕಿಲ್ಲ, 2 ಪ್ಯಾಕ್ ಆಗಿಬಿಡ್ತೀರಿ. ಬಟ್ಟೆ ಎಷ್ಟು ದಿನ ಇತ್ತು ಒಳಗಡೆ? ಅದು 7 ದಿವಸ ಐತ್ರಿ. 8ನೇ ದಿವಸಕ್ಕೆ ತೆಗ್ದಾರ. ಎಲ್ಲಿ ತೆಗೆದ್ರು ಬಟ್ಟೆನ? ಹೊರಗೆ ತೆಗೆದ್ರು? ಅಲ್ಲೇ ರಿಮ್ಸ್ನಾಗ ತೆಗ್ದಾರ. ಮತ್ತೆ ಇಲ್ಲಿ ಮಾನವಿಯಲ್ಲಿ ಯಾಕೆ ತೆಗೆದಿಲ್ಲ? ಅವ್ರು ಮಾನವಿಯಲ್ಲಿ 3 ದಿವಸದಾಗ ಚೆನ್ನಾಗಿದೆ ಅಂತ ಕಳ್ಸ್ಯಾರ್ರಿ ಮನೆಗೆ. ಒಳಗಿಟ್ಟು ಕಳ್ಸ್ಯಾರ್ರಿ 3 ದಿನದಾಗ. 3 ದಿನದಾಗ ಒಳಗಿಟ್ಟು ಕಳ್ಸಿದ ಮೇಲೆ ನಾವೇನ್ ಮಾಡಿವಿ, ನಾರ್ಮಲ್ ಹೆರಿಗೆ ಆಗೈತೆ ಅಲ್ಲ, ಮಗು ಚಂದ ಐತೆ ಅಂದ್ಕೇಸಿ ಬಂದು ಮೇಯ್ ತೊಳೆದು ಮಗು ನೀರ್ ಹಾಕೋದು ಮಾಡಿದ್ರಿ. ಆಮೇಲೆ 6 ದಿವಸದಾಗ ಚಲೋದೇಳ್ರಿ. 7ನೇ ದಿನದಾಗ ಸ್ವಲ್ಪ ವಾಮಿಟ್ ಆಗೈತ್ರಿ. ವಾಮಿಟ್ ಆದಗಳೇನೆ ಅವ್ರು ಏನ್ ಮಾಡ್ಯಾರ, ಅಲ್ಲಿಗೆ ಕರ್ಕೊಂಡು ಹೋಗ್ಯಾರ್ರಿ. ಅಲ್ಲಿಗೆ ಕರ್ಕೊಂಡು ಹೋದ್ಗಳೇನೆ ಅವ್ರು ತಮ್ಗೆ ಹೆಂಗೈತೆ ನಾವೇ ಇಟ್ಟಿವಿ, ನಮ್ಮ ಮೈ ಮೇಲೆ ಬರ್ತೈತೆ ಅಂತ ಮಾಡಿದ್ರು ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ರು, ಆಗಿಂದಾಗ ರಿಮ್ಸಿಗೆ ಹೋಗ್ರಂತ ರಿಮ್ಸಿಗೆ ಬರ್ದು ಅಲ್ಲಿ ಅಬ್ಸರ್ವೇಷನ್ ಮಾಡಿಲ್ಲ ಮಾನವಿಯಲ್ಲಿ. ಡೈರೆಕ್ಟ್ ಅಲ್ಲಿ ಚೆಕ್ ಮಾಡಿಲ್ಲ, ಡೈರೆಕ್ಟ್ ಇದೆ ರಿಮ್ಸಿಗೆ ಕಳ್ಸ್ಯಾರ. ನಮ್ಮಿಂದ ಹಿಡಿಯೋದಾಗಲ್ಲ, BP ಕಡಿಮೆ ಆಗೈತೆ, ಇಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ ಅಂತ ಅಲ್ಲಿಗೆ ಕಳ್ಸ್ಯಾರ. ಅಂದ್ರೆ ಡಾಕ್ಟರ್ ಚೆಕ್ ಮಾಡಿದ್ರಮ್ಮ ಅಥವಾ ನರ್ಸ್ಗಳೇ ಮಾಡಿದ್ರ? ಎಲ್ಲಿ ಇಲ್ಲಿ ಮಾನವಿಯಲ್ಲಿ ನರ್ಸ್ ರೀ. ಡಾಕ್ಟರ್ ಯಾರು ಬಂದಿಲ್ಲ? ಯಾರು ಬಂದಿಲ್ಲ, ನರ್ಸ್ ಇದ್ರಿ. ಸೂಕ್ತವಾದ ಕಾನೂನು ಕ್ರಮ ಜರುಗಿಸ್ಬೇಕು. ಅಲ್ಲಿ ಇರ್ತಕ್ಕಂಥ ಡಾಕ್ಟ್ರು 3-4 ಹಾಸ್ಪಿಟ್ಲ್ ಮಾಡಿರ್ತಾರ. ಇಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರ್ತಾರ, ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರ. ಇಲ್ಲಿ ಏನನ್ನ ದುಡ್ಡು ಕೊಡೋದು ಆಗ್ತಾ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರೀ ಅಲ್ಲಿ ನೋಡ್ತು ಅಂತ ಹೇಳ್ತಾರ. ಒಟ್ಟು ದುಡ್ಡು ವಸೂಲು ಮಾಡೋರು ಇವರು ಕೊಲೆಗಾರರು, ದುಡ್ಡು ವಸೂಲು ಮಾಡೋರು. ಇವರು ಏನಪ್ಪ ಜನ್ಮ ಉಳಿಸ್ಬೇಕು, ಜನ್ಮ ಇದು ಮಾಡ್ಬೇಕು ಅನ್ನೋ ಡಾಕ್ಟ್ರೇ ಅಲ್ಲ ಇವರು.
ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.